ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ಯಾವ್ದಾಗಿತ್ತು? ನಾಲ್ಕನೇದು ಆಗ್ತಾ ಇತ್ತು. ನಿಜಪೂರ್ಣ ಸುಖಾಮಿತ ಬೋಧ ತನು ಪರಶಕ್ತಿ ಅನಂತ ಗುಣ ಪರಮಃ. ದೇವರನ್ನು ಹೀಗೆ ತಿಳಿಬೇಕು. ಎಲ್ಲಿ ಮೆಸೇಜ್ ಸಂಪಿ ಎಲ್ಲೂ ಡಿಫಿಕಲ್ಟ್ ಮಾಡಿ ಸಾಕೋದೇ ಆಚಾರ್ಯ. ಇಂಪಾರ್ಟೆಂಟ್ ಇದು. ನಮ್ಮಲ್ಲಿ ಎಷ್ಟು ಪದ್ಧತಿ ಇದೆ ಅಂದ್ರೆ ಬ್ಯಾಚಲರ್ ಆಫ್ ಆರ್ಟ್ಸ್ ಇದು ದೊಡ್ಡದಾಗುತ್ತೆ, BA ಅಂತ ಹಾಕೋದು, ಅದನ್ನು ಕಡಿಮೆ ಮಾಡ. ಅಲ್ಲಿ ಕನ್ಫ್ಯೂಷನ್ BSc ಇದನ್ನು ಕಡಿಮೆ ಮಾಡ್ಬೇಕು. ಅದನ್ನ ಹೆಚ್ಚು ಮಾಡ್ತಾ ಹೋದ್ರೆ ಮೀನಿಂಗ್. ನಮ್ಮಲ್ಲಿ ಏನಾಯ್ತು ಇತ್ತೀಚೆಗೆ ಹೆಚ್ಚು ಮಾಡೋದೇ ಉಪದೇಶ ಅಂತ ಹೇಳ್ಕೊಟ್ರು. ತಪ್ಪದು. ಕಾಂಪ್ಯಾಕ್ಟ್ ಇದ್ದಷ್ಟು ಏನಾಗುತ್ತದ ಹಾಕಿರ್ತಾರೆ. ಎಷ್ಟು ಮಟ್ಟಿಗೆ ಅಂತ ವರ್ಲ್ಡಿಂಗ್ ಪದರೆಲ್ಲ ಏನಿರ್ತಿತ್ತು, ಹೋಗಿ ನಿಲ್ಲಿ ಅಂತ ಇರ್ತಿತ್ತು, ತೆಗೆದುಬಿಟ್ರೆ ಅದನ್ನ ಬರೀ ಏನದು ರೆಡ್ ಗ್ರೀನ್ ಅಷ್ಟೇ. ಗ್ರೀನ್ ನೋಡಿದ ತಕ್ಷಣ ಹೋಗಿ ಗ್ರೀನ್ ಸಿಗ್ನಲ್ ಅಂತ ಪದ ಹೆಸರು. ಗ್ರೀನ್ ಸಿಗ್ನಲ್ ಹೋಗ್ಬೋದು ಅಂತ ಅರ್ಥ, ರೆಡ್ ಸಿಗ್ನಲ್ ಹೋಗಬಾರದು ಅಂತ ಅರ್ಥ. ಇದರಲ್ಲಿ ಯಾಕೆ ಮಾಡಿದ್ರು? ಮಿನಿಮಮ್ ಇದರಲ್ಲಿ ಅದು ಹೇಳ್ತಾ ಹೋಗ್ಬೇಕು. ನೀವು ಈಗ ಹೋಗಬಹುದು ಅಂತ ಏನಿರ್ತದೆ. ಈಗ ಹಿಂದೋಡಿ ಕಾಣಿಸೋದೇ ಅಲ್ಲ, ಹೊಟ್ಟು ಕಾಣಿಸ್ಬೇಕು, ದೊಡ್ಡ ಲೈಟ್ ಹಾಕ್ಬೇಕು. ಅದಕ್ಕೇನೆ ಲೌಕಿಕದಲ್ಲಿ ಭಾರಿ ಡೆವಲಪ್ಮೆಂಟ್ ಆಯ್ತು. ಲೌಕಿಕದಲ್ಲಿ ತುಂಬಾ ಬದಲಾವಣೆ ಆಯ್ತು. ಕಾರಣ ಏನಂದ್ರೆ ಕಾಂಪ್ಯಾಕ್ಟ್ ಹೇಳಬೇಕು. ನಮ್ಮ ಶಾಸ್ತ್ರದಲ್ಲಿ ಏನಾಯ್ತು ಅಂದ್ರೆ ಕಾಂಪ್ಲಿಕೇಟ್ ಮಾಡೋದು, ಕಾಂಪ್ಲಿಕೇಟ್ ಮಾಡೋದು ಬಂದಿದೆ ಅಂತ ಎಲ್ಲ ಬಿಟ್ಬಿಟ್ರಿ ಕೊನೆಗೆ. ಆಗಬಾರ್ದು. ಆಚಾರ ಗ್ರಂಥ ಎಲ್ಲೆಲ್ಲೂ ಕಾಂಪ್ಲಿಕೇಟ್ ಮಾಡಲ್ಲ. ಅಷ್ಟು ಸರಳ ಜಗತ್ತಲ್ಲಿ ಯಾರೂ ಬರೋದಿಲ್ಲ. ಒಂದೊಂದು ಕಡೆ ಡಿಫೆಕ್ಟ್, ಒಂದು ಕಡೆ ಡಿಫೆಕ್ಟ್ ಮಾಡೋದೇ ಅವ್ರಿಗೆ ಅಷ್ಟು ಇದು. ಈ ರೋಗಿಗಳಿಗೆ ಔಷಧಿ ಹಾಕಿ ಕೊಡ್ಬೇಕು, ಚಕ್ಲಿ ಗೋಡೆ ಔಷಧಿಕ್ಕಾಗತ್ತೆ ಅವ್ರ ಕೈಲೆ. ಟೀಕಾರಾಯರು ಬೆರೀತಾರೆ, ಮೊದಲೇ ನೀರು ಕೂಡ ಗಂಜಿ ಹಿಡಿದ ಬಾಯಲ್ಲಿ ಚಕ್ಲಿ ತುರುಕಿದಾಗುತ್ತೆ. ಇವತ್ತು ಮಾತಾಡ್ತಾರೆ ಚಕ್ಲಿ ತುರುಕೋದು, ಮತ್ತೆ ತುರುಕಬಾರದು. ಈ ಪದ ನೋಡ್ಬೇಕಲ್ಲಿ. ಯಾರು? ಪರಮಾತ್ಮ. ನಿಜಪೂರ್ಣ ಸುಖಾವಿತ ಬೋಧತನು, ಅಮಿತ ಬೋಧತನು, ಅನಂತಾನಂತ ಜ್ಞಾನಾನಂದಾದಿ ಗುಣಪೂರ್ಣ ದೇಹ. ಅವನು ನಿರಾಕಾರನಲ್ಲ, ಸಾಕಾರ. ನಮ್ಮಂತ ಆಕಾರ ಅಲ್ಲ, ಹೀಗಿದ್ದಾನೆ. ಆಮೇಲೆ ಪರಬೋಧತನು, ಜ್ಞಾನವೇ ಆತನದೇ, ಜ್ಞಾನಾನಂದಮಯ ಶರೀರ. ಆ ಬೋಧ ಪರಶಕ್ತಿ ಮೂರಿದೆ. ಈಗ ಒಂದು ಹಿತ್ತಾಳಿ ಪ್ರತಿಮೆ, ಪಂಚಲೋಹದ ಪ್ರತಿಮೆ, ತಾಮ್ರದ ಪ್ರತಿಮೆ, ಬೆಳ್ಳಿ ಪ್ರತಿಮೆ, ಬಂಗಾರದ ಪ್ರತಿಮೆ. ಎಷ್ಟು ಡಿಫರೆನ್ಸ್ ಇದೆ ಇದಕ್ಕೂ ಕೂಡ. ಈಗ ದೇಹ ಪ್ರತಿಮೆ, ದೇಹ ಪ್ರತಿಮೆ. ಅದು ಸುವರ್ಣ ಪ್ರತಿಮೆ ವ್ಯಾಲ್ಯೂನೇ ಬೇರೆ. ಅದು ಮಿಲಿಗ್ರಾಮ್ ಗಟ್ಟಲೆ ಶುರುವಾಯಿತು. ಇದು ಹಾಗಲ್ಲ, ಗ್ರಾಮು ಕೆಜಿ ಗಟ್ಟಲೆ ಶುರುವಾಗಿದೆ. ಇದು ಅರ್ಥ ಮಾಡ್ಕೊಂಡ್ರೆ ದೇಹ ಲೋಹ, ಲೋಹ ದೇಹ, ದೇಹ ಲೋಹ ಅದೇ ಆದ್ರೂ ಕೂಡ ಎಷ್ಟು ವ್ಯತ್ಯಾಸ ಇದೆ. ಲೋಹ ಶಬ್ದ ಬದಲಾಗ್ಲಿಲ್ಲ, ಕ್ವಾಲಿಟಿ ಬದಲಾಯ್ತು. ಇಲ್ಲಿ ದೇಹ ಶಬ್ದ ಬದಲಾಗ್ಲಿಲ್ಲ. ಎಂಥ ದೇಹ ಅಂತ ಪ್ರಶ್ನೆ ಬಂತು. ನೀವು ಇಷ್ಟಕ್ಕಿಷ್ಟು ಅಡ್ಡು ಹೇಳ್ತೀರಲ್ರಿ, ಇಷ್ಟು ಪ್ರತಿಭೆ ಇದೆ, ನಮಗೆ 1000 ರೂಪಾಯಿ ಕೊಡ್ತಾರೆ, ಇಷ್ಟಕ್ಕೆ ನೀವು ಲಕ್ಷ ಹೇಳ್ತೀರಲ್ಲ, ಅದು ಇದು ಸುವರ್ಣದ್ದು ಅಂತ ಹೇಳ್ತಾರೆ. ದೇವರದ್ದು ಅನಂತ ಅನಂತ. ಆ ಸುವರ್ಣ ಅಂತದ್ದು ಇಲ್ಲೇ ಇಲ್ಲ. ದೇವರು ಅದೆರಡು ಒಂದೇನೆ. ಅಷ್ಟು ದೇವರಿದ್ದಾನೆ. ಪರಶಕ್ತಿ, ಆತನ ಶಕ್ತಿ ನಮ್ಮಂತ ಶಕ್ತಿ ಅಲ್ಲ. ನಮ್ ನೋನ್ ಶಕ್ತಿ ಎಷ್ಟೇ ಶಕ್ತಿ ಇಟ್ಟರು ಕೂಡ ಪರಶಕ್ತಿ ಏನಾಗುತ್ತೆ, ಇನ್ಫೈನೈಟ್ ಮಾಡ್ಬೇಕು, ಇಂಟಿಗ್ರೇಟ್ ಮಾಡಿ ಇನ್ಫೈನೈಟ್. ಅದು ದೇವರ ಶಕ್ತಿ. ಅನಂತ ಗುಣ. ಆ ಗುಣ ಅಂತ ಹೇಳಿದ್ರೆ ಅನಂತ ಸಂಖ್ಯೆಯಲ್ಲೂ ಕ್ವಾಂಟಿಟಿ ವೈಸ್ ಅನಂತ, ಕ್ವಾಲಿಟಿ ವೈಸ್ ಅನಂತ. ಒಂದೊಂದು ಗುಣನೂ ಅನಂತ. ಪರಮಃ, ಮತ್ತು ಶ್ರೇಷ್ಠ. ಯಾವ ಕಾಲಕ್ಕೂ ಪರಾರಮ ಅಸ್ಮಾತ್, ಪರಮಾ ಅಸ್ಮಾತ್. ಮಹಾಲಕ್ಷ್ಮಿಗೂ ಕುರಿತ ಶ್ರೇಷ್ಠನಾಗಿದ್ದಾನೆ. ಲಕ್ಷ್ಮೀಕಾಂತ ಅಂತ. ಅಜರಾಮರಣ, ಮುಪ್ಪಿಲ್ಲ ಸಾವಿಲ್ಲ ಪರಮಾತ್ಮನಿಗೆ. ಸಕಲಾರ್ತಿ ಹರಹ, ಎರಡರ್ಥ ಮಾಡ್ಬೇಕು. ಸಕಲ ವಿಧವಾದ ಆರ್ತಿಯನ್ನು ಪರಿಹಾರ ಮಾಡ್ತಾನೆ. ಇವತ್ತು ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಇದಕ್ಕೆ ಮಾತ್ರ ಹಾಸ್ಪಿಟಲ್ ಏನು ಅಂತ ಬೇರೆ ನೋಡೋದಿಲ್ಲ. ಒಂದು ಲಿಮಿಟ್ ಆಗಿಬಿಡ್ತದೆ. ಕಾರ್ಡಿಯಾಗ್ಬಿಟ್ಟು ಅವ್ರಿಗೆ ಹಾರ್ಟ್ ಒಂದೇ ಬಂತು. ದೇವರು ಅದು ಎಲ್ಲ ಇದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಜನರಲ್ ಅಂತ ಎಲ್ಲ ಮಾಡಬಾರ್ದು. ಅದಿಷ್ಟಾದ್ರೂ ಎಲ್ಲ ಅಂತ ಹೇಳೋದಿಲ್ಲ. ಇದು ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ ಅಲ್ಲ, ಅದು ರಿಲೇಟಿವ್ಲಿ ಅಲ್ಲ, ಇದು ಅಬ್ಸಲ್ಯೂಟ್ಲಿ ಅಲ್ಲ. ಮತ್ತೆ ಸಕಲನ, ಸಕಲ ವಿಧ ಆರ್ತಿ, ಸಕಲರ ಆರ್ತಿ. 10 ಜನ 20 ಜನ 3 ಜನ ಇಷ್ಟೇ ಅಲ್ಲ. ಟೋಕನ್ ಕೊಟ್ಟವರು ನಾಳೆ ಬರಬೇಡಿ, ಬರಲೇ ಇದ್ದು ಅದೆಲ್ಲ ಇಲ್ಲ. ಅನಂತ ಒಟ್ಟಿಗೆ ಬಂದ್ರು ಸರಿ. ಅದು ಸಕಲ ಶಬ್ದಕ್ಕೆ ಎಷ್ಟು ಅರ್ಥ ಇದೆ. ಸಕಲ ಆರ್ತಿ ಹರಹ, ಸಕಲ ವಿಧವಾದ ಸಕಲರ ಆರ್ತಿಯನ್ನು ಕೂಡ, ನೋವನ್ನು ಸಹ ಹರತೀತಿ ಹರ, ಪರಿಹಾರವನ್ನು ಮಾಡ್ತಾನೆ. ದೇವರ ಮಹಿಮೆ ಇದೆ. ನಮಗೆ ರೆಲೆವೆನ್ಸ್ ಬರ್ತಿರ್ಲಿಲ್ಲ. ಭಾರಿ ದೊಡ್ಡವರು ನಮ್ಮನ್ನ ಕಡೆ ತಿರುಕೊಡೋ ನೋಡೋದಲ್ಲಿ ಏನ್ ಮಾಡ್ಬೇಕಾಗ. ದೇವರು ಹಾಗಲ್ಲ. ಮುಂದೆ ಕಮಲಾಪತಿ ಈಡ್ಯತಮಃ ಅವತೋನಃ. ಮಹಾಲಕ್ಷ್ಮಿಗೆ, ಬ್ರಹ್ಮಲಕ್ಷ್ಮಿಗೆ ಎಲ್ಲ ಕೆಪಾಸಿಟಿ ಇದೆ, ಆದ್ರೆ ಸ್ವಾತಂತ್ರ್ಯ ಇಲ್ಲ. ಕಮಲಾಪತಿ ನೋಡಿ, ಪತಿ ಶಬ್ದಕ್ಕೆ ಇಲ್ಲಿ ಅರ್ಥವನ್ನು. ಕಮಲಾಪತಿ ಅಂದ್ರೆ ಇಲ್ಲಿ ಮಹಾಲಕ್ಷ್ಮಿಗೂ ಸ್ವಾಮಿ, ಮಹಾಲಕ್ಷ್ಮಿಗೂ ಸ್ವಾಮಿಯಾಗಿದ್ದಾನೆ. ಮುಂದೆ ಈಡ್ಯತಮಃ ಅವತೋನಃ. ಈಡ್ಯತಮ ಸ್ತುತ್ಯರಲ್ಲಿ ಅತಿ ಸೂಪರ್ಲೇಟಿವ್.
ಈಡ್ಯ ಈಡ್ಯತರ ಈಡ್ಯತಮ ಎಲ್ಲಾ ಕಾಲಕ್ಕೂ. ಒಂದು ಕಾಲಕ್ಕೆ ಮಗು ಇದೆ ರೂಟಿನ ಹಬ್ಬ ಭಾರಿ ಪ್ರಾಮೀಣನ್ಸ್ ಅವತ್ತಿನ ದಿವಸ. ಇನ್ನೊಂದು ಬದಲು ಕ್ಯಾರಿ ಮುಗಿತಾರೆ ಅವ ಒಂದೇ ದಿವಸ ಮದುವೆ ಮತ್ತೆ ಮುಗಿ. ದೇವ್ರದ್ದು ಹಾಗಲ್ಲ, ಯಾವ ಕಾಲಕ್ಕೂ ಕೂಡ ಈಡ್ಯತಮನೇ ಆಗಿದ್ದಾನೆ. ಅವತ್ತು ನಹ ಮಗು ಉತ್ಸವ ಮಾಡ್ಬೇಕಾದ್ರೂ ಕೂಡ ಒಳಗಿರೋ ಭಗವದ್ ರೂಪಕ್ಕೆ ಅಂತ ಚಿಂತನೆ ಮಾಡಬೇಕು. ಮತ್ತೆ ಹೀಗಿರೋದ್ರಿಂದ ಇದು ನಿಜಪೂರ್ಣ ಸುಖಾಮಿತ ಭೂತ ತನುಹು. ಎಲ್ಲ ಅಷ್ಟಕ ಕಡೆ ಜಾಸ್ತಿ ಇದರಲ್ಲಿ. ಅಷ್ಟಕ ಮಿನಿಮಮ್ ಹೆಚ್ಚು ಹೇಳಿರಬಾರ್ದು, ಎಲ್ಲ ವಿಷಯ ಸೇರಿಸ್ಬೇಕು. ಅವತ್ತು ನಹ ಅಂತ ಪರಮಾತ್ಮ ನಮ್ಮನ್ನು ಕಾಪಾಡಲಿ, ನನ್ನನ್ನು ಕಾಪಾಡಲಿ ಅಂತ ಹೇಳಿಲ್ಲ. ನಮ್ಮನ್ನು ಪಾನ್ ತ್ವಸ್ಮಾನ್ ಕೂಡ ಹಾಗೆ, ಪಾತು ಅಲ್ಲ, ಪಾನ್ ತ್ವಸ್ಮಾನ್ ಪುರುಹೂತ ವೈರಿ. ನಮ್ಮನ್ನ ಪರಮಾತ್ಮ ಪಾಂತು ಯಾತಕ್ ಮಾಡಿದ್ರೆ ನಖರಗಳು, ನಖರ 10 ತಾನೇ ಇರೋದು ಮಿನಿಮಮ್. ಅದಕ್ಕೆ ಅದನ್ನ ಇಟ್ಕೊಂಡ್ರು, ಮೇಲೆ 10 ಕೆಳಗೆ 10 ಕಾಲಿನ. ಅದೇ ಅದು ಅಲ್ಲಿ ಅರ್ಥ ಅಲ್ಲ. ಪ್ರತಿಯೊಂದು ನಖವು ಭಗವಂತನ ರೂಪ, ಪ್ರತಿಯೊಂದು ನಖದ ತುದಿ ಕೂಡ ಪರಿಪೂರ್ಣ. ಅಲ್ಲಿ ಆ ರೀತಿ ಬಹುವಚನ ಉಪಯೋಗಿಸಿದ್ದಾರೆ. ಇಲ್ಲಿ ಇಂಥ ಪರಮಾತ್ಮ ಏಕವಚನ. ಅವತ್ತು ನಹ ನಮ್ಮನ್ನು ಪಾಲಿಸ್ತಾರೆ. ನಮ್ಮನ್ನು ಅಂತ ಹೇಳ್ಬೇಕಾದ್ರೆ ಏನಾಗಿರ್ಬೇಕು ಅವರು? ವಿ ವಾಂಟ್ ಜಸ್ಟಿಸ್, ಐ ವಾಂಟ್ ಜಸ್ಟಿಸ್ ಅಂತ ಹೋಗೋದಿಲ್ಲ ಅವರು. ವಿ ವಾಂಟ್ ಜಸ್ಟಿಸ್ ಅಂತ ಮಾತಾಡೋದು ಒಬ್ಬ, ಈ ರೆಪ್ರೆಸೆಂಟ್ ಮಾಡ್ತಾರೆ. ಜೀವೋತ್ತಮರಾದ್ರಿಂದ ಎಲ್ಲರ ಪರವಾಗಿ ಪ್ರಶ್ನೆ ಮಾಡ್ತಾರೆ, ಪರಮಾತ್ಮ ನಮ್ಮನ್ನು ಕಾಪಾಡು. ಇದು ದೊಡ್ಡದು. ನಾವೆಲ್ಲ ಮನೆಯನ್ನು ಹೇಳ್ಬೇಕಾದ್ರೆ ಮನೆಯವ್ರನ್ನ ಕಾಪಾಡು, ಶಿಷ್ಯರನ್ನ ಕಾಪಾಡು ಹಾಗೆ ಹೇಳ್ಬೇಕು. ವಾಯುದೇವರಿಗೆ ಇದೇ ಇಲ್ಲ, ಅಬ್ಸರ್ವೇಟ್ಸ್ ಎಲ್ಲಾ ಜೀವರಿಗೂ ಕೂಡ, ಈ ಕಲ್ಪದ ಎಲ್ಲಾ ಜೀವರಿಗೇನವರು ಗುರುಗಳಾದ್ರಿಂದ ನಮ್ಮನ್ನೆಲ್ಲ ಕಾಪಾಡಬೇಕು. ಅವತ್ತು ನಹ ಯದಸುಪ್ತಿಗತೋಪಿ ಹರಿ ಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮಾಹ. ಇಲ್ಲಿ ಒಂದು ವಿಷಯ ಆಯ್ತು ಈಗ. ಯದಸುಪ್ತಿಗತೋಪಿ ಹರಿ ಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮಾಹ ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಪರಬೋಧ ತನುಂಚ ತತಃ ಖಪತಿ. ಯತ್ ಅಸುಪ್ತಿಗತಃ ಅಪಿ ಹರಿಃ ಸುಖವಾನ್ ಸುಖರೂಪಿಣಂ ಆಹುಃ ಅತಃ ನಿಗಮಾಃ ಸ್ವಮತಿ ಪ್ರಭವಂ ಜಗತ್ತಸ್ಯ ಜಗದಸ್ಯ ಯತಃ ಪರಬೋಧ ತನುಂ ಚ ತತಃ ಖಪತಿ. ಹೇಳಿದ್ದೆಲ್ಲ ಪ್ರೂವ್ ಮಾಡ್ತಾ ಹೋಗ್ತಾರೆ. ಮೊದಲೇ ಪಲ್ಲವಿ ಇದ್ದಾಗಿದೆ, ಇಷ್ಟು ಕೂಡ ಪಲ್ಲವಿ. ಪರಮಾತ್ಮ ಆನಂದ ಪೂರ್ಣ ಅಂತ ಕರೆದ್ರಿ, ಜ್ಞಾನ ಪೂರ್ಣ ಅಂತ ಕರೆದ್ರಿ, ಪರಶಕ್ತಿ ಅಂತ ಕರೆದ್ರಿ. ಇದೆಲ್ಲ ಹೇಗೆ ಕಾರಣ ಕೊಡ್ತಾ ಹೋಗ್ತಾರೆ. ಪರಮಾತ್ಮ ಆನಂದ ಪೂರ್ಣ ಯಾತಕ್ಕೆ ಮೊದಲೇ ಪ್ರಶ್ನೆ ಉತ್ತರ ಕೊಡ್ಬೇಕು. ಇದೆಲ್ಲ ಬ್ರಹ್ಮಸೂತ್ರ ಭಾಷ್ಯ. ಆನಂದಮಯ ಅಭ್ಯಾಸ ಅಂತ ಹೇಳ್ಬೇಕು. ಪರಮಾತ್ಮ ಏನಾಗಿದ್ದಾನೆ ಅಂದ್ರೆ ಸುಖರೂಪಿಣ, ಸುಖ ಸ್ವರೂಪಿಯಾಗಿದ್ದಾನೆ ಅಂತ ಯಾರೋ ಕರೆದಿಲ್ಲ. ನಿಗಮಗಳು ಅಂದ್ರೇನು? ವೇದಗಳು ಹೇಳ್ತಾ ಇವೆ. ಏನಂತ? ಅಥೋ ನಿಗಮ. ಯಾಕೆ ಕರೆದು ಅಂದ್ರೆ ಸುಖವಾಗಿದ್ದಾನೆ. ನಾವು ಸುಖವಾಗಿರೋದಿಲ್ವಾ? ನಿದ್ದೆ ಮಾಡಿ ಇತ್ತಿದ ತಕ್ಷಣ ಏನಂತಾನೆ? ಏತಾವಂತಂ ಕಾಲಂ ಅಹಂ ಸುಖಂ ಅಪ್ಸ್ವಾಸಂ. ಅದೇನು ಸುಖಂ ಅಪ್ಸ್ವಾಸಂ ಅಂದ್ರೆ ಏನಂತ? ಮಲಗಿದ್ದೆ, ಸ್ವಾಪ ಮಲಗಿದವನಾಗಿದ್ದೆ ಅಷ್ಟೇ. ನಾನು ಇಷ್ಟೊತ್ತು ಕಾಲ ಏನಾಗಿದ್ದು? ಸುಖವಾಗಿ ಮಲಗಿದ್ದೆ. ನಾವು ಹೇಳೋದಿಲ್ವಾ? ನಮ್ಮ ಸುಖ ಯಾವ ಸಿಕ್ಕಾಗಾಯ್ತು? ಮಲ್ಕೊಂಡ ಸಿಕ್ಕ. ಅಸ್ವಾಪ್ಸಂ, ಗೊತ್ತಾಯ್ತಾ? ಮಲ್ಕೊಂಡಿದ್ದೆ. ಅದು ಎದ್ದಾಗ ಶುರುವಾಯ್ತು ಅದೇ ಜಂಜಾಟ, ಒದರಾಟ, ಕೂಗಾಟ ಎಲ್ಲ ಶುರುವಾಯ್ತು. ಏನಿಲ್ಲ. ಆದ್ರೆ ಪರಮಾತ್ಮ ಯಾಕೆ ಸುಖಪೂರ್ಣ ಅಂದ್ರೆ ಅಸುಷುಪ್ತಿ ಯತ್ ಅಸುಪ್ತಿಗತೋಪಿ. ಪರಮಾತ್ಮ ಎಂದೋ ನಿದ್ದೆ ಮಾಡೋದಿಲ್ಲ. ಅನಾದಿಕ ಅನಂತ ಕಾಲ ಮುಕ್ತರಿಗೆ ನಿದ್ದೆ ಇಲ್ಲ, ಪರಮಾತ್ಮ ನಿದ್ದೆ ಆಗಿ ಬರುತ್ತೆ. ಗೊತ್ತಾಯ್ತಾ? ಎಂದೂ ನಿದ್ದೆ ಮಾಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಬೋಧತನು, ಜ್ಞಾನ ಶರೀರ. ಪರಬೋಧ ನಮ್ಮಂತ ಅಮಿತ ನಿಜ ಪೂರ್ಣ ಸುಖ, ಸ್ವರೂಪಗತವಾದಂತ ಪರಿಪೂರ್ಣ ಸುಖದಿಂದ ಕೂಡಿದವರು. ಯಾಕೆ ಮಲಗಿಲ್ಲ ಇವತ್ತೆ? ಅದಕ್ಕೇನಂತ ಕರೀತಾರೆ? ಸುಪ್ತಿ ಮಾಡದೇನೆ ಆನಂದವಾಗಿರೋದ್ರಿಂದ ಸ್ವರೂಪ ಸುಖವನ್ನು ಯಾವಾಗ ಅನುಭವಿಸ್ತಾ ನಿತ್ಯ ಮುಕ್ತನಾಗಿದ್ದಾನೆ ಅಂತ ಅರ್ಥ. ಇಲ್ಲಿ ಎಂಡ ಏನದಕ್ಕೆ ಅಂದ್ರೆ ನಿತ್ಯ ಮುಕ್ತ ಭಗವ. ಯಾತಕ್ಕೆ? ಎಂದೂ ನಿದ್ರೆ ಮಾಡದೆ ಆನಂದವಾಗಿದ್ದಾನೆ. ಎಷ್ಟು ಆನಂದ! ಮತ್ತೆ ಪರಿಪೂರ್ಣ ಡಿಸ್ಟರ್ಬೆನ್ಸ್ ಪೀಸ್ ಅಲ್ಲ, ಆನಂದವಾಗಿದ್ದು ಬಿಟ್ಟಿದ್ದಾನೆ. ಉಳಿದವರಿಗೆ ಸುಖ ನಿದ್ರೆಯಲ್ಲಾಗೋ ಸುಖ ಯಾವಾಗಲೂ ಆಗೋದಿಲ್ಲ. ಅದಕ್ಕೆ ನಿದ್ರೆ ಮಾಡೋ ಅಭ್ಯಾಸ ತುಂಬಾ ಇದ್ದಾರೆ ಕೆಲವರು. ಅದಕ್ಕೇನೆ ಟೂ ಮಚ್ ಆದ್ರೆ ಕೆಟ್ಟೋಗ್ಬಿಡೋದು. ನಿದ್ದೆ ಬರಲ್ಲ ಅಂದ್ರೆ ಕುಡಿಯೋದು, ತಿನ್ನೋದು, ಡ್ರಗ್ಸ್ ತಗೊಳ್ಳೋದು ಮಾಡ್ತಾರೆ. ಅದೊಂದು ಎಂಜಾಯ್. ಉಳಿದವರಿಗೆ ಅಸಹ್ಯ ಆಗೋದು, ಅವನಿಗೆ ಭಾರಿ ಖುಷಿ ಕೊಡ್ತದೆ. ಹಾಗಲ್ಲ, ಒಳ್ಳೆ ವೈಭವದಿಂದ ನೋಡಿದವ್ರಿಗೆ ಖುಷಿ ಕೊಡ್ಬೇಕು. ಅದು ನಿದ್ರೆ. ನೋಡೋರಿಗೆ ಖುಷಿ ಕೊಟ್ರೆ ರಂಗನಾಥ ದೇವರು ಇದ್ದಾರೆ. ನೋಡಿದ್ರೆ ಏನು ಪೂಜೆ ಮಾಡಿದ್ದೇನೆ. ಒಂದು ಮಾತಿದೆ, ನೆನ್ಪಿಟ್ಕೊಳ್ಬೇಕು. ಮರಿದವ್ರಿಗೆ ನಮಸ್ಕಾರ ಮಾಡಬಾರ್ದು ಮತ್ತೆ ನೀವೇ ಇದೆ. ಫೋನ್ ಬಂದ ತಕ್ಷಣ ಸಾಟಾಗ ನಮಸ್ಕಾರ ಆಗಿಬಿಟ್ರೆ ಕಟ್ಟಾಗ್ಬಿಡತ್ತೆ. ಅಷ್ಟು ಹೇಳೋ ಹೊತ್ತಿಗೆ ನಮ್ಮ ಬಾಯಲ್ಲಿ ಹೇಳ್ಬೇಕಷ್ಟೇ. ವಿಡಿಯೋ ಇದ್ರೆ ಮಾಡ್ಬೋದು, ಬಾಯಲ್ಲಿ ಹೇಳ್ಬೇಕು. ಅದಕ್ಕೆ ಗೊತ್ತಾಗಬೇಕಲ್ಲ ಅದು.
ಮಲಗಿದ್ರೆ ಯಾಕೆ ನಿದ್ರೆ? ಅದಕ್ಕೆ ದುರ್ಯೋಧನ ಏನ್ ಮಾಡ್ದ? ದುರ್ಯೋಧನ ಕೃಷ್ಣ ಮಲಗಿದ್ದಾನೆ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡದೆ ಕುತ್ಕೊಂಡ. ಕೃಷ್ಣ ಮಲಗೋದಿಲ್ಲ ಅಂದ್ರೆ ಅಸುಪ್ತಿಗತ, ನಿದ್ದೆ ಇಲ್ಲ ಅಂತ ಗೊತ್ತಿಲ್ಲ. ಅರ್ಜುನ್ ನಮಸ್ಕಾರ ಮಾಡಿ ಕೂತ್ಕೊಂಡ. ಅರ್ಜುನ್ ಏನ್ ಗೊತ್ತಿತ್ತು? ನಿದ್ರೆ ಮಾಡಿಲ್ಲ ಅಂತ ಗೊತ್ತಿತ್ತು. ನೋಡಿ, ಇಬ್ರು ಅಲ್ಲೇ ಇದ್ದಾರೆ ಈಗ. ದುರ್ಯೋಧನ ತಪ್ಪು ತಿಳ್ಕೊಂಡ, ಅರ್ಜುನ ಸರಿ ತಿಳ್ಕೊಂಡ. ಅದು ಸರಿ ತಿಳ್ಕೊಂಡ ಅರ್ಜುನ ತನ್ನನ್ನೇ ಕೊಟ್ಟ ಕೃಷ್ಣ. ಉಳಿದು ಎರಡನೇ ಕೊಟ್ಟು ಕಳಿಸ್ಬಿಟ್ಟ, ಎಲ್ಲ ಹೋಗ್ಬಿಟ್ಟು. ಆ ದೇವರ ಬಗ್ಗೆ ಸರಿಯಾದ ಜ್ಞಾನ ಇರ್ಬೇಕು. ಸುಖವಾಗಿದ್ದಾನೆ ಕೃಷ್ಣ. ಅದಕ್ಕೆ ಮಲಗಿದಂತೆ ಯಾತಕ್ ಮಾಡದ ಅಂದ್ರೆ ಅರ್ಥ ಮಾಡ್ಕೋತಾರೆಲ್ಲ ನೋಡ್ಬೇಕಾಗಿದೆ. ಚಾತುರ್ಭಾಷ್ಯ ಗೊತ್ತಲ್ಲ, ಮಲಗಿಬಿಡ್ತಾರೆ ದೇವರು ಅಂತೇಳಿ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ತಾನು ಮಲಗಿಲ್ಲ, ಉಳಿದವರು ದೇವತೆಗಳಿಗೆ ರೆಸ್ಟ್ ಕೊಡಿಸಿದ್ದಾರೆ ಅಷ್ಟೇ. ವಿವಾಹ ಉಪನಯನ ಯಾವ್ದು ಮಾಡಾಗಿಲ್ಲ. ಆಫೀಸ್ ಕ್ಲೋಸ್ ಇದ್ದಾಗ ಉಳಿದ ಕೆಲಸ ನಡೆಯುತ್ತೆ, ಆಫೀಸ್ ಕೆಲಸ ಕ್ಲೋಸ್. ಏನಿಲ್ಲ, ಮದುವೆ ಬಂಕಿ ಯಾವ್ದು ಮಾಡಾಗಿಲ್ಲ. ನಮ್ ಜನ ಮಾಡವೇ ಎಲ್ಲ ಮ್ಯಾಕ್ಸಿಮಮ್ ಶುರು ಮಾಡಬಹುದು ಅಂತ ಹೇಳ್ತಾರೆ. ಇತ್ತೀಚೆಗೆ ಡೈವರ್ಸ್ಗೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಅದೊಂದು ಕಾರಣ. ಆ ರೀತಿ ಮಾಡಿದ್ರೆ ಮದುವೆ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಪರವಾಗಿದ್ದ ನಡೀತಿರೋದು ಹಾಗೇನೆ. ಎಷ್ಟೋದ್ರೆ ಹೇಳಿ ಬಂದ ಮಾಡಬೇಡ್ರಿ ಎಂದು ಮಾಡಿದ್ದಾರೆ. ಅವು ಸ್ವಲ್ಪ ಬಂದು ಕೇಳಲಿಲ್ಲ, ಮಾತು ಡೈವರ್ಸ್ ಆಯ್ತು ಅಂತಾರೆ ಹೇಳ್ತಾರೆ. ಮಾಡಬಾರ್ದು, ಕಾಲದೋಷ. ರಾಹುಕಾಲ ಗುಡಿಕೆಲ್ಲ ನೋಡ್ತಾರೆ ಎಲ್ಲದಕ್ಕೂ. ಮಕ್ಕಳ ಜೀವನ ಪೂರ್ತಿ ನೋಡಬೇಕೋ ಬೇಡವೋ, ಅದಕ್ಕೇನ್ ಮಾಡ್ಬೇಕು ಅವರು? ಸರಿಯಾದ ಕಾಲದಲ್ಲಿ ಮಾಡೋದು, ಅದು ಎಫೆಕ್ಟ್ ಆಗತ್ತೆ. ನಿಜ ಸ್ವರೂಪ, ನಿಜ ಅಂದ್ರೇನು? ನಿಜ ಅಂದ್ರೇನು? ನಮ್ಮ ಕನ್ನಡದಲ್ಲಿ ನಿಜ ಅಂದ್ರೆ ಏನಾಗಿದೆ? ಸತ್ಯ ಅಂತ ಆಗಿದೆ. ಸಂಸ್ಕೃತ ನಿಜ ಅಂದ್ರೆ ಹಾಗಲ್ಲ, ಸ್ವರೂಪದ್ದು ಅಂತ. ನೈಜ ಸುಖಾನುಭೂತಿ ಎಲ್ಲಿದೆ? ಮುಕ್ತಿ ನೈಜ ಸುಖ. ನೈಜ ಅಂದ್ರೆ ಸ್ವರೂಪದ ಸುಖ ಅನುಭವಿಸೋದು. ಅದಕ್ಕೇನಂತಾರೆ? ಮುಕ್ತಿ ಅಂತ ಕರೀತಾರೆ. ಇಲ್ಲಿ ಅನುಭವಿಸ್ತೇವೆ ಸ್ವಲ್ಪ, ಅದು ಮ್ಯಾಕ್ಸಿಮಮ್, ಪೂರ್ಣ. ಅದಕ್ಕೆ ನೈಜ ಸುಖ ಅಂತ ಸಂಸ್ಕೃತದಲ್ಲಿ. ಸ್ವರೂಪ ಸುಖ ಎಲ್ಲಿಂದ ಬಂದಿದ್ದಲ್ಲ. ಉದಾಹರಣೆ, ಯಾರೋ ಏನೋ ಕೊಟ್ಟರು ಖುಷಿ ಆಯ್ತು, ಅದು ಸ್ವರೂಪದ್ದಲ್ಲ. ವಸ್ತು ನೋಡಿ ಖುಷಿ ಆಯ್ತು ಅಷ್ಟೇ. ಭೌತಿಕ ಸುಖ ಅದು, ಈ ಸುಖ ಅಲ್ಲ. ಮೆಟೀರಿಯಲ್ ಹ್ಯಾಪಿನೆಸ್ ಬೇರೆ, ಗೊತ್ತಾಯ್ತಾ? ಇದು ಇಂಟೆಲೆಕ್ಚುಯಲ್ ಬೇರೆ, ಸ್ಪಿರಿಚುವಲ್ ಬೇರೆ. ಅರ್ಥ ಮಾಡ್ಕೊಂಡ್ರೆ ಮೂರು ಹಂತದಲ್ಲಿ ಅದೇ ಹೇಳ್ತಿರೋದು. ಅದೇ ನಿಜ ಆದ ಸ್ವರೂಪ, ಪೂರ್ಣ ಸುಖ ಒಂದಾಯ್ತು. ಇನ್ನೊಂದು ಅಮಿತಬೋಧ. ಒಂದು ಪೂರ್ಣ ಸುಖ, ಒಂದು ಅಮಿತಬೋಧ. ಸುಖನೂ ಆನಂದನೂ ಪೂರ್ಣ, ಜ್ಞಾನನೂ ಪೂರ್ಣ. ಅದೇ ಆತನ ದೇಹ. ನಾರಾಯಣಂ ನಿಖಿಲ ಪೂರ್ಣ ಗುಣ ಏಕ ದೇಹಂ ಅಂತ ಅರ್ಥ. ಪರಶಕ್ತಿ ಇಷ್ಟಿದೆ. ಏನ ಸ್ವರೂಪಕ್ಕಲ್ಲ, ಸ್ವರೂಪದಲ್ಲಿ ಸಾತ್ವಿಕರಿ ಸ್ವರೂಪದ ಅಷ್ಟೇ. ಉಳಿದವರಿಗೆ ಯಾತಕ್ಕೆ? ತುಂಬಾ ಹೀಟ್ ಆಫ್ ಸ್ವಲ್ಪ ನಿಲ್ಸಲ್ಲ, ಗಾಡಿ ಹಾಕಿ ರೀಚಾರ್ಜ್ ಆಗ್ಲಿಕ್ಕೆ ಅಷ್ಟೇ ಹೊರತು ಏನಲ್ಲ. ಅದು ಮಲಿದಾಗ ರೀಚಾರ್ಜ್ ಆಗುತ್ತೆ. ಯಾತಕ್ಕೆ ಗೊತ್ತಾ? ದೇವ್ರ ಹತ್ರ ಹೋಗಿರ್ತಾನೆ, ಅದರಿಂದ ಫ್ರೆಶ್ ಆಗಿ ಬರ್ತಾನೆ. ನಾವು ಇದಕ್ಕೆ ಅಟ್ಯಾಚ್ ಮಾಡಿ ಚಾರ್ಜ್ ಆಯ್ತು ಅಂತ ಹೇಳ್ತೇವಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದವನು ಎಷ್ಟೇ ಮಿನಿಮಮ್ ಹೋಗಿ ಬಂದಿದ್ರು ಕೂಡ ಒಂದ್ ರೀತಿ ಫ್ರೆಶ್ ಆಗಿರ್ತಾರೆ. ಪ್ರಸಾದ ಸಿಕ್ಕಿರುತ್ತೆ ಅವನಿಗೆ, ಹೌದಲ್ಲ? ಸ್ವಲ್ಪ ಖುಷಿಯಾಗಿರ್ತಾರೆ. ಅದೊಂದು ಪಯಸ್ ಅಟ್ಮಾಸ್ಫಿಯರ್. ಬಂದಿದ್ರೆ ಕಾಲಕ್ಕೆ ದೇವರ ಹತ್ರ ಹೋಗೋದ್ರಿಂದ ಪ್ರಾಜ್ಞಂ ಯದಾಲಿಂಗತಿ, ಅದೇ ಫ್ರೆಶ್ ಆಗಿ ಇಡ್ತಾರೆ. ಸರಿಯಾಗಿ ಬರೀ ಸರಿಯಾಗಿದ್ರೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಅದಿಲ್ಲ ಅದೇ ಡಲ್ನೆಸ್ ಆಗಿಬಿಡುತ್ತೆ. ಹೆಚ್ಚೆತ್ತಿದ್ರೆ ಸೋಮಾರಿತನ ಆಗಿಬಿಡುತ್ತೆ. ಸರಿಯಾಗಿದ್ದು ಬಿಟ್ರೆ ಫ್ರೆಶ್ ಆಗಿರ್ತಾರೆ. ಅದಕ್ಕೆ ನಿದ್ರೆ ಮಾಡೋದನ್ನ ಯಾವಾಗ ಅದಕ್ಕೆ ವಿಘ್ನ ಮಾಡಬಾರ್ದು ಅಂತ ಹೇಳ್ತಾರೆ, ಗೊತ್ತಾ? ದೊಡ್ಡವ್ರ ಮನೆಗಿದ್ರೆ ಎಬ್ಬಿಸ್ಬೇಡ್ರಿ ಅಂತ ಅರ್ಥ. ದೊಡ್ಡವ್ರ ಮನೆಯಿಂದ ಎಬ್ಬಿಸ್ಬೇಡಿ, ಯಾಕೆ ದೊಡ್ಡವ್ರಿಗೆ ಗೊತ್ತು ಯಾವಾಗ ಹೇಳಿಕೆ ಅಂತ ಹೇಳಿ. ಅವ್ರು ಯಾವಾಗಲೂ ಕೂಡ ಆಫೀಸರ್ ಹತ್ರ ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು. ಸುಪೀರಿಯರ್ ಹತ್ರ ಇದ್ದಾಗ ಏನು ಮಾಡಾಗಿಲ್ಲ, ಸುಪೀರಿಯರ್ ಹತ್ರ ಇದ್ದಾಗ ಅದಕ್ಕೆ ಎಬ್ಬಿಸ್ಬಾರ್ದು ಅಂತ ಹೇಳಿ. ದೇವರ ಹತ್ರದಲ್ಲಿ ಇದ್ದಾನಲ್ಲ, ಧ್ಯಾನ ಇದ್ದಾಗ ಲೆಕ್ಕ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ. ಗೊತ್ತಾಯ್ತಾ? ನಮ್ದೆಲ್ಲ ಎಬ್ಬಿಸ್ಬಾರ್ದು ಅಂತ ಹೇಳಿದ್ರೆ ಆ ರೀತಿ ಅರ್ಥ, ನಿದ್ರೆ ಅರ್ಥ ಆದ್ರೆ ಗೊತ್ತಾಗುತ್ತೆ. ಅದಕ್ಕೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ಕುಂಭಕರ್ಣನ ಎಬ್ಬಿಸ್ಬೇಕು. ಯಾತಕ್ಕೆಂದ್ರೆ ನಿದ್ದೆ ಅಲ್ಲಿ ಪ್ರಾಜ್ಞಾಲಿಂಗನ ಅಲ್ಲದು, ಶಾಪದಿಂದ ಮನೆಗಳು. ಅನಸ್ತೇಶಿಯಾ ತಗೊಂಡವನಿಗೆ ಅನಸ್ತೇಶಿಯಾ ನಮಗೆ ಅರ್ಥ ಆಗುತ್ತೆ. ಬ್ರಹ್ಮದೇವರ ಶಾಪ ಅಂದ್ರೆ ಹಾಗೆ. ಅವ್ನು ಕೇಳಿದ್ದು ಶಾಪ, ಹೆಸರಿಗೆ ವರ, ಆಗಿದ್ದು ಶಾಪ. ಡ್ರಗ್ಸ್ ಎಲ್ಲ ಏನದು? ಶಾಪ ತಾನೆ. ಸಮಾಜಕ್ಕೆ ಶಾಪ, ಕೊಡೋರಿಗೆ ಅಷ್ಟೇ ಅಲ್ಲ, ಸಮಾಜಕ್ಕೆ ಶಾಪ ಇದ್ದಾಗ. ಈಡ್ಯತವ ಅವತ್ತು ಸುಖವಾನ್. ಸರಿಯಾಗಿ ಅರ್ಥ ಮಾಡ್ಕೊಂಡು ನಿದ್ರೆ ಅರ್ಥ ಆಗುತ್ತೆ ನಮಗೆ. ಎಂದೂ ನಿದ್ರೆ ಮಾಡದೇನೆ ಪೂರ್ಣ ಸುಖವನ್ನ, ನಿದ್ರೆಯಲ್ಲಿ ನಮಗೇನಿಲ್ಲ, ಜ್ಞಾನ ಇಲ್ಲೇ ಇಲ್ಲ, ಪೂರ್ತಿ ಇಲ್ಲ ಜ್ಞಾನ. ಜ್ಞಾನ ಇರ್ಬೇಕು, ಎರಡು ಪೂರ್ಣವಾಗಿರ್ಬೇಕು, ಸ್ವಲ್ಪ ಅಲ್ಲ. ಆದ್ರಿಂದ ಪರಮಾತ್ಮ ಸುಖವಾನ್. ಮೊದಲನೇ ಭಾಗ ಏನಿದು? ನಿಜ ಪೂರ್ಣ ಸುಖ. ಇದಿಷ್ಟು ಎಕ್ಸ್ಪ್ರೆಷನ್. ಈಗ
ಸುಮತಿ ಪ್ರಭವಂ ಜಗದಶ್ಚೇತ. ಪಾರ್ಟ್ ಬಿ. ಈಗ ಇಡೀ ಜಗತ್ತ ಸೃಷ್ಟಿ ಮಾಡಿದ್ದಾನಲ್ಲ, ಯಾರಿಂದನೂ ಸಲಹೆ ತಗೊಂಡು ಮಾಡಿಲ್ಲ, ಅಸಿಸ್ಟೆನ್ಸ್ ತಗೊಂಡು ಮಾಡಿಲ್ಲ. ಸುಮತಿ ಪ್ರಭವಂ, ತನ್ನದೇ ಜ್ಞಾನದಿಂದ ಮಾಡಿದ್ದಾನೆ. ಕಾಪಿ ಮಾಡೋದು ಬೇರೆ, ತಾನೇ ಬರೆಯೋದು ಬೇರೆ. ಬರೆದಿದ್ದಾನೆ. ಇಡೀ ಜಗತ್ತ ಸೃಷ್ಟಿ ಮಾಡಿದ್ದಾನೆ. ಇಡೀದಲ್ಲ, ಇವತ್ತಿಂದಲ್ಲ, ಹಿಂದು ಮುಂದು ಎಲ್ಲದೂ ಮಾಡ್ತಾನೆ. ಸೃಷ್ಟಿ ಅಲ್ಲ, ಎಲ್ಲವನ್ನೂ ಮಾಡಿಬಿಡ್ತಾನೆ. ಅದಕ್ಕೇನಂತ ಕರೀತಾರೆ? ಪರಬೋಧ ತನು. ಆತ ಜ್ಞಾನ ಹೇಗಿರ್ಬೇಕು, ಎಷ್ಟು ಒಳ್ಳೆ ಜ್ಞಾನಿ ಅಂತ ಕರೀತಾರೆ. ಒಳ್ಳೆ ರೀತಿ ಕೆಲಸ ಮಾಡಿದಾಗ ಒಳ್ಳೆ ಜ್ಞಾನಿ ಅಂತ ಕರೀತಾರೆ. ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನ ಪರಿಪೂರ್ಣವಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಚೂರು ಕೂಡ ಚರ್ಚೆ ಮಾಡ್ತಾನಲ್ಲ, ಎಫರ್ಟ್ಲೆಸ್ ಮಾಡ್ತಾನಲ್ಲ, ಎಂತ ಜ್ಞಾನ ಆಯ್ತು. ಸೊ ಸುಖವನ್ನ ಆಯ್ತು, ಜ್ಞಾನವೂ ಆಯ್ತು. ಸೊ ಮೊದಲನೇ ಇದಕ್ಕೆ ಒಂದು ಪದದಲ್ಲಿ ಪೂರ್ವಾರ್ಧಕ್ಕೆ ಈ ಪೂರ್ವಾರ್ಧ, ಉತ್ತರಾರ್ಧಕ್ಕೆ ಈ ಉತ್ತರಾರ್ಧ, ಈ ರೀತಿ ಬರೆದಿದ್ದಾರೆ. ಆ ರೀತಿ ಓದ್ಬೇಕು. ಅದು ಶಾಸ್ತ್ರ ಓದೋ ಕ್ರಮ. ಬರೀ ಶಬ್ದಗಳು ಜಾಸ್ತಿ ಮಾಡೋದಲ್ಲ, ಅರ್ಥ ಎಷ್ಟು ರಿಚ್ ಆಗಿದೆ ನೋಡ್ಬೇಕಾದ್ರೆ. ರಿಚ್ ಕಂಟೆಂಟ್ ಇರ್ಬೇಕು. ಅವ್ರು ರಿಚ್ ಕಂಟೆಂಟ್. ಬಾಹುರಥೋ ನಿಗಮಾಹ ಸುಮತಿ ಪ್ರಭಮಂ ಜಗದಶ್ಚ ಯತಃ ಪರಬೋಧತನು. ಪರಬೋಧ ಅಂದ್ರೆ ಪೂರ್ಣಬೋಧ, ಪರಿಪೂರ್ಣವಾದ ಜ್ಞಾನ ಪರಮಾತ್ಮನದು. ತತಃ ಕಪತಿ, ಅಷ್ಟೇ ಅಲ್ಲ, ಕಪತಿ ಪರಮಾತ್ಮ. ಕಪತಿ ಅಂದ್ರೆ ಖ ಅಂತ ಹೇಳಿದ್ರೆ ಆಕಾಶ, ಆ ವ್ಯಾನ ದೇವತೆ ಮಹಾಲಕ್ಷ್ಮಿ, ಅದು ಕಪತಿ, ಇಂದಿರಾಪತಿ ಅಂತ. ಕಪತಿ ಇಂದಿರಾಪತಿ, ಮಹಾಲಕ್ಷ್ಮಿ ಎಲ್ಲ ಗುಣಗಳಿವೆ. ದೇವರ ಅನುಗ್ರಹ ಇದೆ. ಬರೀ ಅದಿಲ್ಲ, ಸುಮತಿ ಪ್ರಭಾವ. ಅಲ್ಲಿ ಹಾಗಲ್ಲ, ಭಗವಾನ್ ಅನುಗ್ರಹದಿಂದ ಮಾಡ್ತಾರ. ಆದ್ರಿಂದ ಕಪತಿಂ ಅಂತ ಕರೆದು ದೇವರು ಕಪತಿಯಾಗಿದ್ದಾನೆ. ಕಮಲಾಪತಿ ಕಪತಿ, ಅಲ್ಲಿ ಕಮಲಾಪತಿ ಅಂತ ಹೇಳಿದ್ದೇನೆ, ಕಮಲಾಪತಿ ಅಂತ ಹೇಳಿದ. ಇದು ಈಡ್ಯತಮಃ ಅವತೋನ. ಅದಕ್ಕೆ ಪರಮಾತ್ಮ ಏನಾಗಿದೆ? ಈಡ್ಯತಮ, ಅತ್ಯಂತ ಪೂಜ್ಯನಾಗಿದ್ದಾನೆ. ಜ್ಞಾನ ಇದ್ದವ್ರಿಗೆ ಗೌರವ ಕೊಡ್ತೇವೆ ಇಲ್ಲ ನಾವೀಗ. ಜ್ಞಾನಾಧಿಕರಲ್ಲಿ ಗೌರವ ಕೊಡ್ಬೇಕು. ಆನಂದಾಧಿಕ ಎರಡು ಇರೋದ್ರೆ ಸರ್ವ, ಎರಡು ಇತ್ತಂದು ಎಲ್ಲಾ ಗುಣಗಳಿಗೂ ಅಧಿಕ. ಅದಕ್ಕೇನೆ ಒಂದೇ ಒಂದಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತ ಹೇಳಿ. ಪರಭೂತ ತನುಂಚ ತತ ಕಪತಿ. ಈಗ ಅದನ್ನ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದಾಯ್ತು, ಎರಡಾಯ್ತು. ಅಲ್ಲಿ ಪರಶಕ್ತಿ, ಅನಂತ ಗುಣ, ಪರಮ ಅಂತ ಅದಿದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಪರಮಾತ್ಮ ಪರಶಕ್ತಿ ಹೇಗೆ, ಅನಂತ ಗುಣ ಹೇಗೆ, ಪರಮ ಹೇಗೆ, ಸರಿ ಹೇಗೆ ಸಿಸ್ಟಮೆಟಿಕ್ ಆಗಿ ಓದ್ಬೇಕಾದ್ರೆ. ಸುಮ್ಮನೆ ಎಲ್ಲೋ ನೋಡ್ಕೋತ ಸ್ತೋತ್ರ ಹೇಳೋದಲ್ಲ. ಪರಶಕ್ತಿ ಯಾತಕ್ಕೆ? ಪರಮಾತ್ಮ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಪರಮಾತ್ಮ ಬಹುಚಿತ್ರ ಜಗತ್ ಬಹುಧಾ ಕರಣ. ಚಿತ್ರ ವಿಚಿತ್ರವಾದ ಜಗತ್ತಿದು. ಒಳ್ಳೆ ಪ್ಲಾಸ್ಟಿಕ್ ನಲ್ಲಿ ಮಾಡಿದ್ರೆ ಒಳ್ಳೆ ಆರ್ಟಿಸ್ಟ್ ಅಂತ ಕರೀತಾರೆ. ಬರದ ಇಡೀ ಶುರು ಮಾಡಿ ಬರೆದಿಲ್ಲ, ಸೃಷ್ಟಿ ಮಾಡಿಲ್ಲ, ಚಿತ್ರ ಬರೆದಿದ್ದಾರೆ ಅಷ್ಟೇ. ಗ್ರೇಟ್ ಆರ್ಟಿಸ್ಟ್. ಹೌದಾ? ಚಿತ್ರ ಬರೆದ ಗ್ರೇಟ್ ಆರ್ಟಿಸ್ಟ್ ಯಾರು? ವಸ್ತುವನ್ನೇ ಸೃಷ್ಟಿ ಮಾಡ್ತಾರಲ್ಲ ಪರಮಾತ್ಮ. ಬಹುಚಿತ್ರ, ಬಹು ಶಬ್ದಕ್ಕೆ ಪೂರ್ಣ ಅಂತ ಒಂದರ್ಥ. ವೆರೈಟಿ ವೆರೈಟಿ, ಒಂದೊಂದು ಎಷ್ಟು ವೆರೈಟಿ, ಇರುವೆಯಲ್ಲಿ ಎಷ್ಟು ವೆರೈಟಿ. ಸೊಳ್ಳೆಗಳಲ್ಲಿ 1500 ವೆರೈಟಿ ಇದೆ. ಸೊಳ್ಳೆಗಳಲ್ಲಿ 1500 ಬರೀ ಸೊಳ್ಳೆಗಳೇ 84 ಲಕ್ಷ ಆಗ್ಬೇಕು. ಅದು ದೇವರ ಮಹಿಮೆ. ಒಂದಿರೋದು. ಈ ಸೂಕ್ಷ್ಮ ನೋಡ್ಬೇಕು. ಆ ಹಿನ್ನೆಲೆಯಲ್ಲಿ ನಾವು ಜಗತ್ತನ್ನ ಯಾತಕ್ಕೆ ಕಂಡುಕೊಟ್ಟ ಅಂದ್ರೆ, ಜಗತ್ತ ಸರಿಯಾಗಿ ನೋಡು, ಎಷ್ಟು ಆಶ್ಚರ್ಯ ಕಾಣುತ್ತಲ್ಲ. ಇನ್ನು ಮಾಡಿದವನು ಕಣ್ಣು ತೆಗೆದು ನೋಡು, ಎಲ್ಲ ಕಾಣಿಸುತ್ತೆ. ಕಣ್ಣು ಮುಚ್ಚಿ ನೋಡು, ಅವ್ರು ಕಾಣಿಸ್ತಾರೆ. ಮಾಡಿದವರು ಯಾರು? ಅವ್ರು. ಕಣ್ಣು ತೆಗೆದ್ರೆ ಕಾಣೋದು ಹೊರಗಿನ ಜಗತ್ತು, ಕಣ್ಣು ಮುಚ್ಚಿದ್ರೆ ಕಾಣೋದು ಜಗನ್ನಾಥ. ಅದನ್ನ ಧ್ಯಾನ ಅಂತ ಕರೀತಾರೆ. ಅದು ನೋಡು, ಧ್ಯಾನ ಮಾಡು. ಅರ್ಥ ಆಯ್ತಾ? ಅದನ್ನೇ ಧ್ಯಾನದ ಅರ್ಥ ಹೇಳ್ತಿದ್ದಾರೆ. ಅಥೋ ನಿಗಮಾಹ ಬಹುಚಿತ್ರ ಜಗತ್ ಬಹುಧಾ ಕರಣ ಪರಶಕ್ತಿ ಅಂತ. ಅದಕ್ಕೆ ಪರಶಕ್ತಿ. ಸ್ವಲ್ಪ ಕೆಲಸ ಮಾಡಿದ್ರೆ ಶಕ್ತಿ ಇರಬೇಕು. ಇಡೀ ಜಗತ್ತಿನ ಎಲ್ಲವನ್ನು ಎಲ್ಲಾ ಕಾಲಕ್ಕೆ ಒಬ್ಬರೇ ಮಾಡ್ತಾ ಅಂದ್ರೆ ಪರಶಕ್ತಿ, ಪೂರ್ಣ ಶಕ್ತನಾಗಿದ್ದಾನೆ. ಮತ್ತೆ ಜ್ಞಾನ ಎಷ್ಟಿರ್ಬೇಕೀಗ? ಅನಂತ ಗುಣ ಇರ್ಬೇಕು. ಒಬ್ಬ ಸಂಗೀತಗಾರ ಇದ್ದ, ನಮ್ಮ ಹರಿದಾಸ ಸಾಹಿತ್ಯ ಯಾಕೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ, ನೋಡಿದ್ರೆ ಕನ್ನಡ ಅದನ್ನು ಬಿಟ್ಬಿಟ್ರು ಅಷ್ಟೇನೆ. ಅದರಲ್ಲಿ ಶಾಸ್ತ್ರ ಇದೆ ಫಸ್ಟ್, ಸಾಹಿತ್ಯ ಇದೆ ಎರಡು, ಸಂಗೀತ ಇದೆ. ಗೊತ್ತಾಯ್ತಾ? ಇಷ್ಟು ಗೊತ್ತಿದ್ರೆ ಮಾತ್ರ ಪೂರ್ತಿ ಎಂಜಾಯ್ ಮಾಡಕ್ ಬರೋದನ್ನ. ಏನು ಗೊತ್ತಿಲ್ಲೋರು ಓದ್ತಾರ, ಅಪೋಸಿಟ್ ಆಗುತ್ತೆ. ಆ ವಿಷಯ ಗೊತ್ತಿರ್ಬೇಕು. ಈ ಸೈನ್ಸ್ ಪೇಪರ್ ಆರ್ಟ್ಸ್ ಅಂಡ್ ವ್ಯಾಲ್ಯೂ ಮಾಡಿ ಏನ್ ಮಾಡ್ತಾನೆ, ಹ್ಯಾಂಡ್ ರೈಟಿಂಗ್ ನೋಡ್ತಾರೆ, ಹೇಳ್ಕೊಳಕ್ ಬರೋದಿಲ್ಲ. ನೀಟ್ ಹ್ಯಾಂಡ್ ರೈಟಿಂಗ್ ಒಂದು ಮಾರ್ಕ್ಸ್ ಬಿಟ್ಬಿಡ್ಬೇಕು. ವಿಷಯ ಗೊತ್ತಿರ್ಬೇಕು. ಹರಿದಾಸ ಸಾಹಿತ್ಯ ನೋಡೋದಕ್ಕೆ ಸಿಂಪಲ್, ಅದು ವಾಡಿ ಕಷ್ಟ. ಹಾಗಾದ್ರೆ ಒಂದೊಂದು ವಿಷಯ ಎಷ್ಟು ದೊಡ್ಡದು ಅಂತ ಗೊತ್ತು. ಶಾಸ್ತ್ರ ಇದೆ, ಸಾಹಿತ್ಯ ಇದೆ, ಮುಖ್ಯವಾಗಿ ಸಂಗೀತ ಇದೆ. ಎಲ್ಲದರಲ್ಲಿ ಅದರ ಸಂಗೀತ ಎರಡು ವಿಧ. ವಾಗ್ಯಕಾರ ಸಂಗೀತ ಬೇರೆ, ಗೊತ್ತಾಯ್ತಾ? ಶಾಸ್ತ್ರೀಯ ಸಾಮಗಾರದ ಸಂಗೀತ ಬೇರೆ. ಅದಂತೂ ಇಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಅದೆಲ್ಲ ಇಟ್ಕೊಂಡು ಬರ್ದಿದ್ದಕ್ಕೆ ಅಷ್ಟು ಮಹತ್ವ ಬಂತದ್ದು. ಯಾವುದು ಗೊತ್ತಿಲ್ಲ ವಿಮರ್ಶೆ ಮಾಡಿದ್ರೆ ಏನು ಕಾಣಿಸುತ್ತೆ? ಏನು ಕಾಣಿಸೋದು. ಇದು ಹಾಗೆ ಶಾಸ್ತ್ರ ಎಲ್ಲದಕ್ಕೂ ಮೂರಾಗಿರುತ್ತೆ. ಈ ವೆರೈಟಿ ಇಟ್ಕೊಂಡೆ ದಾಸರು ಬರೆದಿದ್ದೆಲ್ಲ ಕೂಡ.
ಸಂಗೀತ ಎಲ್ಲದಕ್ಕೂ ದಾಸ ಸಾಹಿತ್ಯದ ಮೂಲ ಒಂದು ಕೇಂದ್ರ ಬಿಂದು ಅಂದ್ರೆ ದ್ವಾದಶ ಸ್ತೋತ್ರ. ರಾಗ, ತಾಳ, ಪಲ್ಲವಿ ಎಲ್ಲ ಇದರಿಂದ ಶುರುವಾಗಿ. ಅಂಕಿತ, ಆನಂದ ತೀರ್ಥ ಪರಾನಂದ ವರದ ಅಂಕಿತ ಹಾಕೋದು ಎಲ್ಲ ಹಾಕೋದು, ಅದು ಮುಂದೆ ಡೆವಲಪ್ ಆಯ್ತು. ಸೀಡ್ ಇದ್ದೇನೆ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮ. ಹೇಗೆ ಓದ್ಬೇಕತ್ತ? ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಹರಿಹಿ ಪರಶಕ್ತಿ, ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಹರಿಹಿ ಅನಂತ ಗುಣ, ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಹರಿಹಿ ಪರಮಃ. ಮೂರು ಹೇಳ್ತಾರೆ. ಫಲವಿದು ಬಹಳ ಜೊತೆಗೆ ಐತೆ. ಪರಮ ಹೊರತು ವನ್ಯಮಾನ್ ಧೂಮಾತ್, ವನ್ಯಮಾನ್ ಯಾತಕ್ಕೆ ಧೂಮಾತ್, ಪರಶಕ್ತಿ ಯಾತಕ್ಕೆ ಇದರಿಂದ. ಬಹುಚಿತ್ರ ಜಗತ್ ಬಹುಧಾ ಕರಣ, ಜಗತ್ತೇ ನೋಡ್ಬೇಕಾದ್ರೆ ಅದಕ್ಕೆ ಕಣ್ಣು ಕೊಟ್ಟಿದ್ದು ಪರವ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಸುಖರೂಪ ಮಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ಸತತ. ಇರ್ಬೋದು. ನಮ್ಗೆ ಯಾಕೆ ಹೇಳ್ತೀರಿ ಇದನ್ನೆಲ್ಲ ನೀವು? ಯಾವುದು ಎಲ್ಲ ಉಪನ್ಯಾಸಕ್ಕೆ ಹೋಗ್ತೀವಿ, ನಾವು ಮೆಡಿಕಲ್ ಉಪನ್ಯಾಸಕ್ಕೆ ಹೋಗೋದಿಲ್ಲ. ಇದೆಲ್ಲ ನಮ್ಗೆ ಯಾಕೆ ಹೇಳ್ತೀರಿ ಅಂದ್ರೆ, ಯಾರು ತಿಳಿತಾರಲ್ಲ ಅವನ ಹತ್ರ ಹೋಗ್ತೀರಿ, ಮುಕ್ತರಾಗ್ತೀರಿ ಅಂತ. ಇದ್ರ ಪ್ರಯೋಜನ ಏನು? ಇದು ಕೆಲಸ ಕೊಡೋ ಇದಲ್ಲ, ಇದು ಕೆಲಸ ಕೊಡೋ ಗ್ರಂಥಗಳಲ್ಲ, ಮುಕ್ತಿ ಕೊಡೋ ಕೆಲಸ ಇದೆ, ಮುಕ್ತಿ ಕೊಡೋ ಶಕ್ತಿ ಇದೆ. ಮುಕ್ತಿ ಬೇಡ ಬಿಟ್ಬಿಡೋದು ಅಷ್ಟೇ ಹೊರತು ಮುಕ್ತಿ ಬಯಸೋರೆಲ್ಲ ಏನ್ ಮಾಡ್ಬೇಕು? ಇದನ್ನ ಅವಶ್ಯ ಕಲಿಬೇಕು. ಯಾಕಂದ್ರೆ ನಮ್ಮಲ್ಲಿ ಇದು ಬಂದ್ಬಿಟ್ಟಿದೆ, ಹೆಂಗಸ ಹೇಳೋ ಪದ್ಧತಿ ಬಂದಿಲ್ಲ. ಸರಿಯಾಗಿ ಬಂದ್ಬಿಟ್ರೆ ಅವಶ್ಯ ಹೇಳ್ಬೋದು. ಆ ಕಡೆ ಹೇಳ್ತಾರೆ, ಉಡುಪಿ ಕಡೆಗೆಲ್ಲ ಹೇಳ್ತಾರೆ. ಇದು ಎಂಟೆಂಟಷ್ಟು ಹೋಗ್ತಾರೆ, ಆರಾಮಾಗಿ ಕಲ್ತ್ಬಿಟ್ಟು ಹೇಳ್ಬೋದು. ಅಲ್ಲವೇ? ಹೇಳ್ಬೇಕು. ಹೆಂಗಸರೇ ಹೇಳ್ಬೇಕು ಅಂತಾರಲ್ಲ, ಮತ್ತೆ ಗಂಡಸರು ಹೇಳ್ಬೇಕು, ಹೆಂಗಸರು ಹೇಳ್ಬೇಕು. ಅದು ಅವ್ರ ಅರ್ಥ ಆಗತ್ತೆ. ಅರ್ಥ ಆಗ ಸುಮ್ಮನೆ ಏನೇನೋ ಹೇಳ್ಬಾರ್ದು ಅಂತ ಹೇಳಿರ್ತಾರೆ. ಮಂತ್ರ ಇದ್ದಾಗ ಆದ್ರಿಂದ ಕೆಲವೊಂದು ಮಡಿ ಹೆಚ್ಚು ಮಾಡಕ್ ಆಗೋದಿಲ್ಲ ಎಂಬ ಕಾರಣಕ್ಕೆ ಏನ್ ಮಾಡ್ತಾರೆ, ಹೆಚ್ಚಿಲ್ಲ ಅಷ್ಟೇ ಹೊರತು ಬರೀ ಸಂಸ್ಕೃತ ಕಲಿಯಕ್ಕಂತೂ ಬ್ಯಾನ್ ಇಲ್ಲೇ ಇಲ್ಲ, ಯಾವ ಶಾಸ್ತ್ರ ಪ್ರಕಾರನೂ ಇಲ್ಲ. ಹೆಚ್ಚೆಚ್ಚು ಮಡಿ ಮಾಡಕ್ ಸಾಧ್ಯವಾದಷ್ಟು ಕೂಡ ಇದನ್ನೆಲ್ಲ ಹೇಳಕ್ ಬರಲ್ಲ. ಅದಿಲ್ದ ಹೇಳ್ಬಾರ್ದು, ಬದುಕೊನಿಗೆ ಯಾರು ಹೇಳ್ಬಾರ್ದು ಅಂತ ಆಗೈತೆ. ಸುಖರೂಪ ಮಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ ಸತತಂ. ಅದು ಸತತಂ. ಯಾರು ಸತತಂ ಸ್ಮರತಃ, ಯಾವಾಗ ಸ್ಮರಣೆ ಮಾಡ್ತಾರಲ್ಲ ಅವ್ರಿಗೆ ಅದು ಬರುತ್ತೆ. ತಿಳಿಬೇಕು ಪಾರ್ಟ್ ಎ, ಯಾವಾಗಲೂ ಅನುಸಂಧಾನ ಮಾಡಬೇಕು ಪಾರ್ಟ್ ಬಿ. ಇದು ಮಾಡಿದ್ರೆ ಮೊಟ್ಟ ಸಿಕ್ಕೇ ಸಿಗುತ್ತೆ. ಹಿ ಅಂದ್ರೆ ಶೂರ್ ಅಲ್ಲ, ಶೂರ್ ಮುಕ್ತಿ ಅಶೂರ್, ಮೇ ಅಲ್ಲ, ಒಂದೇ ಡೆಫಿನೆಟ್ಲಿ ಎಂಫಸಿಸ್ ಕೊಟ್ಟು ಹೇಳ್ತಾರೆ. ಡೀಟೇಲ್ಸ್ ಎಲ್ಲ ನಾಳೆ. ಒಂದೊಂದು ಸ್ತೋತ್ರಗಳು ವೆರೈಟಿ ಸ್ತೋತ್ರಗಳು ಹೇಳೋ ರೀತಿ ಪೂರ್ತಿ ಶಾಸ್ತ್ರ. ಅದು ಟೆಕ್ನಿಕಲಿ ಹೇಳ್ಬಿಟ್ಟು ದೊಡ್ಡ ಅರ್ಥವಾಗ್ಲಾರ್ಕ ಸಾಧ್ಯವಿಲ್ಲದಷ್ಟು ವಿಷಯ ಸೇರಿಸ್ಬೋದು.